ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಟಾಟಾ ಇಂಡಿಗಾ ವಿಸ್ತಾ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. 2010 ಮಾಡಲು, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇರೋಂಥ ಒಂದು ಗಾಡಿ, ಮತ್ತು ಪೆಟ್ರೋಲು ಪ್ಲಸ್ CNG ಎರಡರಲ್ಲೂ ರನ್ನಿಂಗ್ ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಗಾಡಿ ತೊಗೊಬೋದು. ಫಸ್ಟು ಗಾಡಿ ಬಗ್ಗೆ ಗಾಡಿಯವರು ಏನೇನು ಮಾಹಿತಿ ಕೊಟ್ಟಾರೆ ತಿಳ್ಕೊಳ್ಳಿ, ಆಮೇಲೆ ನಿಮಗೆ ಬೇಕು ಅನಿಸಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ. ಸುಮ್ಮನೆ ಅರ್ಧಂಬರ್ಧ ನೋಡ್ಬಿಟ್ಟು ಸುಮ್ಮನೆ ಏನೇನೋ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇದು ಮಾಡೋಕೆ ಹೋಗ್ಬೇಡಿ. ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಫಸ್ಟು ಅವ್ರು ಏನೇನು ಹೇಳ್ತಾರೆ, ಏನು ನಾವೇನು ಹೇಳ್ತೀವಿ ಕೇಳಿಸ್ಕೊಂಬಿಟ್ಟು ಆಮೇಲೆ ನಿಮಗೆ ಇಷ್ಟ ಆಯ್ತಂದ್ರೆ ತೊಗೊಳ್ಳಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು, ಯಾರಾದರೂ ಒಂದು ಇಂಡಿಕಾ ವಿಸ್ತಾ ಪೆಟ್ರೋಲ್ ಪ್ಲಸ್ CNG ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ. ಅವರು ಏನೇನು ಹೇಳ್ಯಾರ ಅಂತ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಮತ್ತು ಆಮೇಲೆ ನಿಮಗೆ ಈ ವಿಡಿಯೋ ಕೆಳಗಡೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವಿಸ್ತಾನಾ? ಇಂಡಿಕಾ ವಿಸ್ಟಾ ಸರ್. ಓಕೆ, ಯಾವ್ದು ಸರ್ ಮಾಡಲು? 2010 ಸರ್. ಓಕೆ, ಓನರ್ ಎಷ್ಟಾಯಿದ್ದಾರೆ? ಫಸ್ಟ್ ಓನರ್ ಸರ್, ನಾವು ತೊಗೊಂಡಿದ್ದೀವಿ. ಹಾಂ, ಫಸ್ಟ್ ಓನರ್ ಗಾಡಿ ನಾವು ತೊಗೊಂಡಿದ್ದೀವಿ. ನೀವು ಸೆಕೆಂಡ್ ಓನರಾ? ಇಲ್ಲ, ಅದು ನಮ್ಮ ಹೆಸರಲ್ಲಿ ಇಲ್ಲ ಸರ್. ಇನ್ನು ಫಸ್ಟ್ ಓನರ್ ಹೆಸರಲ್ಲಿದೆ, ನೀವು ಇನ್ನೂ ಮಾಡಿಸ್ಕೊಂಡಿಲ್ಲ? ಮಾಡಿಸ್ಕೊಂಡಿಲ್ಲ, ಒಂದು ತಿಂಗಳಾಯ್ತು ತೊಗೊಂಡು. ಹಾಂ, ಅದು ದೊಡ್ಡ ಗಾಡಿ ತೊಗೋಬೇಕಂತ ವಿಚಾರ ಇದೆ ನಮ್ಗೆ. ಹ್ಞೂ ಚಿಕ್ಕದಾಗ್ತಾ ಇದೆ. ಇಲ್ಲಿ ಸ್ವಲ್ಪ ಹಳ್ಳಿ ಲೆವೆಲಲ್ಲಿ ಇದ್ದೀವಿ ನಾವು. ಹ್ಞೂ ಅಡ್ಡಾಡಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿದೆ. ದೊಡ್ಡದು ವೆಹಿಕಲ್ ನೋಡೋಣ ಅಂತ. ಇದು MS ಪಾಸಿಂಗಾ? ಹಾಂ, MS04. ಹಾಂ, ಓಕೆ ಸರ್. ಈಗ ಡಾಕ್ಯುಮೆಂಟ್ಸ್ ಎರಡು ರನ್ನಿಂಗ್ ಇದಾವೆ, FC ಇನ್ಸೂರೆನ್ಸು? ಹಾಂ, ರನ್ನಿಂಗ್ ಇದೆ ಸರ್. ನೆಕ್ಸ್ಟ್ ಇಯರು 4ನೇ ತಿಂಗಳವರೆಗೆ ಇದೆ ಸರ್. ನೆಕ್ಸ್ಟ್ ಇಯರ್ ಅಂದರೆ 2026? 25 ಸರ್. ಇದೇ ಅಲ್ವಾ 25? ಓ, ಇದು 24 ಡಿಸೆಂಬರು? ಹೌದು. ಸರಿ. ಈಗ ಗಾಡಿ ಎಷ್ಟು ಓಡಿದೆ? 48,000 ಹೊಡಿ ಸರ್. ಬರೀ 48? ಹಾಂ ಸರ್. ಅಲ್ಲೇ ಅವರು ಅವ್ರ ಕಡೆ ಮನೆಯಲ್ಲೇ ನಿಂತೇ ಇತ್ತು ಸರ್ ಗಾಡಿದು. ಅವರು ನಮ್ಗೆ ಕೊಟ್ಟಿದ್ದು. ಹಾಂ. ಅದಕ್ಕೆ ಸುಮ್ಮನೆ ಚಿಕ್ಕದಾಗ್ತಾ ಇದೆ, ಅಡ್ಡಾಡೋಕೆ ಕಷ್ಟ ಆಗ್ತಾ ಇದೆ. ಅದಕ್ಕೋಸ್ಕರ ಸೇಲ್ ಮಾಡೋದು. ಟೈರಲ್ಲಿ ಹೆಂಗಿದೆ ಗಾಡೀಲಿ? 70% ಇದೆ ಸರ್ ಇನ್ನು. 4ನಾ? ಹಾಂ. ಆಮೇಲೆ ಒಂದು ಸ್ಟೆಪ್ನಿ ಹೊಸದ ತೊಗೊಂಡ್ಬಂದಿದ್ದೀನಿ ಸರ್ ನಾನೇ. ಹಾಂ. ಟೈರ್ ಹೊಸದಿದೆ ಸರ್. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಚೆನ್ನಾಗಿದೆ ಸರ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಏನಾದರೂ ಖರ್ಚಿದೆಯಾ ಗಾಡಿದು? ಏನು ಸ್ವಲ್ಪ ಕ್ರ್ಯಾಚ್ ಇದೆ ಸೈಡು, ಮಕ್ಕಳು ಗೀಸ್ ಹಾಕಿದ್ದಾರೆ ಅದು. ಇಲ್ಲ, ಅದ್ರ ಬಿಟ್ಟರೆ ಏನಿಲ್ಲ ಸರ್. CNG ಇದೆ ಸರ್. ಮತ್ತೆ ಯಾವುದು? CNG ಇದೆ. CNGನಾ? ಹಾಂ, CNG, ಪೆಟ್ರೋಲ್ ವಿತ್ CNG. ಓಹ್, ಪೆಟ್ರೋಲ್ ಗಾಡಿಗೆ CNG ಇವರು ಎಕ್ಸ್ಟ್ರಾ ಹಾಕ್ಸ್ಕೊಂಡ್ರಲ್ಲ? ಹಾಂ, ಹೌದು ಸರ್. ಓಕೆ, ಅಂದರೆ ಡಿಗೆ ಕುಂಡಿಸಿದಾರ CNG? ಹಾಂ, ಹಿಂದ್ಗಡೆ ಕೊಡಿಸಿದ್ರು ಸರ್. ಓಕೆ. ಈಗ ಏನು ಮೈಲೇಜ್ ಬರುತ್ತೆ CNGಲಿ? CNGಯಲ್ಲಿ 28 ಬರುತ್ತೆ ಸರ್. ಪೆಟ್ರೋಲಿಂದ 18ರಿಂದ 20. ಓಕೆ. ಇದು AC ಪವರ್ ಸ್ಟೇರಿಂಗ್ ಎರಡು ಬರ್ತಾವ? ಹಾಂ, 2 ಇದೆ ಸರ್. 4 ಪವರ್ ವಿಂಡೋನ 2 ಬರ್ತಾವ? ಇಲ್ಲ, ಮ್ಯಾನ್ಯುವಲ್ ವಿಂಡೋ ಮ್ಯಾನ್ಯುವಲ್ ಇದೆ ಸರ್. ಹಾಂ. ಆಮೇಲೆ ಪವರ್ ಸ್ಟೇರಿಂಗು ಎಲ್ಲ ಇದೆ ಸರ್. ಓಕೆ, ಚೆನ್ನಾಗಿದೆ ಇಂಜಿನ್ ಕಂಡೀಷನು? ಇಂಜನ್ ಪ್ರಾಬ್ಲಮ್ ಇಲ್ಲ ಸರ್. ಒರಿಜಿನಲ್ ಪೇಂಟಾ? ಹಾಂ, ಒರಿಜಿನಲ್ ಪೇಂಟ್ ಸರ್. ಓಕೆ, ಎಲ್ಲಿರೋ ಸರ್ ಗಾಡಿದು? ಇದು ಲೊಕೇಶನ್ ಬಂದ್ಬಿಟ್ಟು ಚಡ್ಚನ್ ತಾಲೂಕು. ಚರ್ಚಣ? ಹಾಂ, ಚಡ್ಚನ್ ತಾಲೂಕು, ಬಿಜಾಪುರ ಡಿಸ್ಟಿಕ್, ದುಮ್ಮಕ್ನಾಳ ಅಂತ. ಓಕೆ, ಏನು ಹೇಳ್ತೀರಾ ಗಾಡಿಗೆ ರೇಟು? ಅದು 1 ಮಾತು ಹೇಳ್ಬೇಕಾ 2 ಮಾತು ಹೇಳ್ಬೇಕು ಸರ್? ಸರ್, ನೀವು ಏನು ಹೇಳ್ತೀರೋ ನಾನು ಹಂಗೆ ಹಾಕ್ತೀನಿ ಯೂಟ್ಯೂಬಲ್ಲಿ. ಕಸ್ಟಮರ್ಗಳು ಬಂದಾಗ ನಿಮ್ಮ ಹತ್ರ ನೀವು ಎಷ್ಟೇ ಹೇಳಿದ್ರು ಬಂದಾಗ ಡಿಸ್ಕಸ್ ಮಾಡಿ ತಗೊಳ್ಳೋದು. 1,70,000 ಸರ್. 1,70,000? ಹೌದು ಸರ್. 10 ಮಾಡಲಲ್ಲ? ಹಾಂ, 10 ಮಾಡಲ್. ಓಕೆ, 10 ಮಾಡಲು 48,000 ಓಡೈತೆ, 1,70,000 ಹೇಳ್ತಿದ್ರ? ಹೌದು ಸರ್, ಹೌದು. ಓಕೆ, ಹೆಚ್ಚು ಕಡಿಮೆ ಆಗುತ್ತಾ? ನೋಡು, ಒಂದು 4-5 ಸಾವಿರ ನೋಡೋಣ ಸರ್. 4-5 ಸಾವಿರ ಎಲ್ಲ ಬಿಡಕ್ಕೆ ಹೋಗ್ಬಿಡಿ, ಬಿಟ್ಟರೆ ಸ್ವಲ್ಪ ಜಾಸ್ತಿನೇ ಬಿಡ್ರಿ. ಓಕೆನಾ? CNG ಫಿಟ್ಟಿಂಗ್ ಅದೇ 70,000 ಹೋಗುತ್ತೆ ಸರ್. ಅಲ್ಲ, CNG ಇದ್ರೂ ತಗೊಂತಾರೆ, ಡೀಸೆಲ್ ಇದ್ರೂ ತಗೊಂತಾರೆ, ಇಲ್ಲಂತ ಏನಿಲ್ಲ. ಯಾಕಂದ್ರೆ ನೀವು CNG ಹಾಕ್ಸಿರೋ ಬಿಟ್ಟಿರೋ ಸೆಕೆಂಡ್ರಿ, ನೀವು ಪೆಟ್ರೋಲ್ ಇದ್ರೂ ತಗೊಂಬರೋ, CNG ಇದ್ರೂ ತಗೊಂತಾರೆ. ಹೌದು. ಅದು ನೀವು ಏನು ಫಿಟ್ಟಿಂಗ್ ಮಾಡಿಸಿದ್ರೋ, ಏನು ಬಂಡವಾಳ ಹಾಕಿದ್ರೋ ಅದನ್ನ ಯಾರು ಕೊಡೋಲ್ಲ. ಗಾಡಿ ಏನಿರುತ್ತೆ ಅದು ಮಾತ್ರ ತಗೊಂತಾರೆ ಅಷ್ಟೇ. ಓಕೆ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹಾಂ, ಇದೆ ಹಾಕಿ ಸರ್. ಇದೆ. ಸರಿ ಸರ್, ಆಯ್ತು. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರೇ ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ, ಟೈಟಲಲ್ಲಿ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ,
ಅಕಸ್ಮಾತ್ ಅದೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಓಕೆನಾ. ನೀವು ಕ್ಲೀನಾಗಿ ನೋಡಿದರೆ ಗೊತ್ತಾಗುತ್ತೆ ಟೈಟಲಾಗಿ. ಮತ್ತು ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅವ್ರನ್ನ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿ ಇರೋ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು, ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ, ಓಕೆನಾ. ಮತ್ತು ಫೋನಲ್ಲೇ ವ್ಯವಹಾರವನ್ನು ಯಾವುದು ಮಾಡ್ಕೋಕ್ಕೆ ಹೋಗಬೇಡಿ ವೀಕ್ಷಕರೇ. ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಪ್ರತಿಯೊಂದು ಚೆಕ್ ಮಾಡಿ, ಯಾವ ಗಾಡಿ ಮೇಲೆ ಯಾವುದಾದ್ರು ಕೇಸ್ ಇದೆಯಾ ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿ ಗಾಡಿ ತೊಗೊಳ್ಳಿ ವೀಕ್ಷಕರೇ, ಓಕೆನಾ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿದ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕಂದ್ರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಈ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಲೈಕ್ ಕೊಟ್ಟು ಯಾರಾದರೂ ಒಂದು ಟಾಟಾ ಇಂಡಿಕಾ ವಿಸ್ತಾ ಹುಡುಕ್ತಿದ್ರೆ ಅಂಥವ್ರು ಕೂಡ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.